Hello everyone, welcome you all to JLV classes. I am Reena Kiran. ಪ್ರೀತಿಯ ಸೆಕೆಂಡ್ PUC ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ಡೀಟೇಲ್ಡ್ ಸಮರಿ ಆಫ್ ಸನಿ ಮಾರ್ನಿಂಗ್ ನ ಡೀಟೇಲ್ಡ್ ಸಮರಿಯನ್ನ ನೋಡೋಣ ಬನ್ನಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಇಂಗ್ಲಿಷ್ ಎಕ್ಸಾಮ್, ಆನ್ಯುವಲ್ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಇದರಲ್ಲಿ 1 ಮಾರ್ಕ್ ನ 1 ಕ್ವೆಶನ್, 3 ಮಾರ್ಕ್ ನ 1 ಕ್ವೆಶನ್, 4 ಮಾರ್ಕ್ ನ 1 ಕ್ವೆಶನ್, ಟೋಟಲ್ 8 ಮಾರ್ಕ್ಸ್, ಹೈಯೆಸ್ಟ್ ವೇಟೇಜ್ ಇರುವಂತಹ ಡ್ರಾಮಾ ಇದು. 8 ಮಾರ್ಕ್ಸ್ ಅನ್ನ ಇದು ತಂದು ಕೊಡುತ್ತೆ ಗ್ಯಾರಂಟಿ ಆಗಿ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್. ಬನ್ನಿ ನೋಡೋಣ. ಅ ಸನಿ ಮಾರ್ನಿಂಗ್, ಇಲ್ಲಿ ಕ್ಯಾರೆಕ್ಟರ್ಸ್ ಯಾರ್ಯಾರು ಬರ್ತಾರೆ ಅಂತ ನೋಡೋಣ. ಡಾನ್ ಗಾಂಜಲೋ, ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇದು ಕನ್ವರ್ಸೇಷನ್ 5 ಮಾರ್ಕ್ಸ್ ಕೂಡ, ರಿಪೋರ್ಟೆಡ್ ಸ್ಪೀಚ್ ಕೂಡ ಬರುತ್ತೆ. ಡಾನ್ ಗಾಂಜಲೋ, ಜೆಂಟಲ್ಮನ್ ಆಫ್ 70, 70 ವರ್ಷದ ಒಬ್ಬ ಮುದುಕರು. ಗೌಟಿ ಅಂಡ್ ಇಂಪೇಷಂಟ್, ಯಾವಾಗ್ಲೂ ಕಿರಿಕ್ ತರ ಸಿಡ್ಕೋ ಅಂತವ್ರು. ಯಾನಿಟೋ, ಡಾನ್ ಗಾಂಜಲೋ ಸರ್ವೆಂಟ್. ಈ ಗಾಂಜಲೋರವರ ಹೆಲ್ಪರ್ ಅಥವಾ ಸರ್ವೆಂಟ್ ಅಂತ ಹೇಳ್ಬೋದು ಯಾನಿಟೋ. ಡೊನಾಲಾರಾ, ಶಿ ಇಸ್ ಆಲ್ಸೋ ಪ್ರಿಟಿ, ವೈಟ್ ಹ್ಯಾರ್ಡ್, ಗ್ರೇ ಹೇರ್ ಅಥವಾ ಬಿಳಿ ಕೂದಲಿನ ಓಲ್ಡ್ ಲೇಡಿ, ಅಬೌಟ್ 70, ಶಿ ಇಸ್ ಆಲ್ಸೋ ಅಬೌಟ್ 70 years old. ಅಂಡ್ ಲಾರಾ ಲಾರೆಂಟೆ, ಡಾನಾ ಲಾರಾಸ್ ಆಕ್ಚುಯಲ್ ನೇಮು. ಡಾನಾ ಲಾರಾ ನಿಜವಾದ ಹೆಸರು ಡಾನಾ ಲಾರೆಂಟೆ ಅಂತ. ಓಕೆ, ಅವಳು ಡಾನಾ ಲಾರಾ ಅಂತ ಅನ್ಕೊಂಡು ಚೇಂಜ್ ಮಾಡ್ಕೊಂಡು ಹೇಳುವಂಥದ್ದು. ಅವಳು ನಿಜವಾದ ಹೆಸರು ಲಾರೆಂಟೆ, ಲಾರಾ ಲಾರೆಂಟೆ. ಪೆಟ್ರಾ, ಡಾನಾ ಲಾರಾಸ್ ಮೇಡ್ ಮೀನ್ಸ್ ಸರ್ವೆಂಟ್, ಹೂ ಅಕಂಪನಿಡ್ ವೆನ್ ಶಿ ವೆಂಟ್ ಟು ದ ಪಾರ್ಕ್. ಪಾರ್ಕ್ ಬಂದಾಗ ಪೆಟ್ರಾ ಕೂಡ ಡಾನಾ ಲಾರಾ ಜೊತೆ ಬಂದಿರ್ತಾರೆ. ಬನ್ನಿ ಶುರು ಮಾಡೋಣ. ಇದೊಂದು ಪ್ಲೇ, ನಾಟಕ ಇರ್ಲಿ, ಇದು ಒಂದು ಪ್ಲೇ. ಸ್ಪ್ಯಾನಿಷ್ ಅಲ್ಲಿ ನಡೆಯುವಂತಹ ಸ್ಪ್ಯಾನಿಷ್ ಪ್ಲೇ ರೈಟ್ ಬ್ರದರ್ಸ್ ಬರೆಯುವಂತದ್ದು. ಪ್ಲೇ ರೈಟ್ಸ್ ಅವರು, ನಾಟಕಕಾರರು, ಇಬ್ರು ಬ್ರದರ್ಸ್, ಅವರಿಬ್ರು ಸೇರಿ ಬರೆಯುವಂತಹ ಒಂದು ಪ್ಲೇ ಇದು. ಇದು ಕಾಮಿಕ್ ಆಗಿದೆ, ರೊಮ್ಯಾಂಟಿಕ್ ಏಜ್ ಅಲ್ಲಿ ಬರೆಯುವಂತದ್ದು. ತುಂಬಾ ಕಾಮಿಡಿ ಹ್ಯೂಮರ್ ಜಾಸ್ತಿ ಇದೆ. ಇದ್ರ ಸ್ಟೋರಿ ಲೈನ್ ಏನಂತ ಅಂದ್ರೆ, ಗಾಂಜಲೋ ಮತ್ತೆ ಡಾನಾ ಲಾರಾ ಇಬ್ರು ಚಿಕ್ಕ ವಯಸ್ಸಲ್ಲಿ ಲವರ್ಸ್ ಆಗಿರ್ತಾರೆ, ಪ್ರೀತಿಸ್ತಿರ್ತಾರೆ. ಆದ್ರೆ ಮದ್ವೆ ಆಗಕ್ಕಾಗಿರೋದಿಲ್ಲ ಕಾರಣಾಂತರಗಳಿಂದ. ಅದಾದ ನಂತರ ಅವ್ರ ವಯಸ್ಸಾದ್ಮೇಲೆ 70 years ಏಜ್ ಆದ್ಮೇಲೆ ಒಮ್ಮೆ ಒಂದು ಪಾರ್ಕ್ ಅಲ್ಲಿ ಮೀಟ್ ಮಾಡ್ತಾರೆ. ಆ ಪಾರ್ಕ್ ಅಲ್ಲಿ ಮೀಟ್ ಮಾಡಿದವಾಗ ಅವರಿಬ್ರು ಒಂದೇ ಬೆಂಚ್ ಮೇಲೆ ಕೂತ್ಕೊಳ್ಳುವಂತಹ ಸನ್ನಿವೇಶ ಬರುತ್ತೆ ಆ ಪಾರ್ಕ್ ಬೆಂಚ್ ಅಲ್ಲಿ. ಆಗ ಇಬ್ರು ಮಾತುಕತೆ ಶುರು ಮಾಡ್ತಾರೆ. ಮಾತುಕತೆ ಶುರು ಮಾಡಿದಾಗ ಗೊತ್ತಾಗುತ್ತೆ ಅವ್ರಿಗೂ ಅವರೇ ಏನು ಅವ್ರು ಪ್ರೀತಿಸ್ತಿದ್ರಲ್ಲ ಅವರು ಇವರೇನೆ ಅನ್ನೋದು ಒಬ್ಬೊಬ್ರಿಗೆ ಗೊತ್ತಾಗುತ್ತೆ. ಆದ್ರೆ ಓಪನ್ ಆಗಿ ಇಬ್ರು ಕೂಡ ಹೇಳ್ಕೊಳ್ಳೋದಿಲ್ಲ. ಇಬ್ರು ಅದನ್ನ ಹೈಡ್ ಮಾಡ್ಬಿಡ್ತಾರೆ. ಈಕೆ ತನ್ನ ಹೆಸರನ್ನ ಡಾನಾ ಲಾರಾ ಅಂತ ಹೇಳ್ಕೊತಾಳೆ. ಈತನು ಕೂಡ ಬೇರೆ ಹೆಸರನ್ನ ಹೇಳಿ ಕಥೆಯನ್ನ ಅಲ್ಲಿಗೆ ಮುಗಿಸ್ತಾರೆ. ಇವಳು ಕೂಡ ಹಳೆ ಕಥೆಯನ್ನ ಅಲ್ಲಿಗೆ ಮುಗಿಸ್ತಾರೆ. ಅಂದ್ರೆ ಇಬ್ರು ರಿವೀಲ್ ಮಾಡಲ್ಲ, ನಾನೇ ಅವಳು ಅವನೇ ನಾನು ಅನ್ನೋದನ್ನ ರಿವೀಲ್ ಮಾಡಲ್ಲ. ಸೊ ಹಾಗೇನೆ, ಬಟ್ ಇಬ್ರಿಗೂ ಅರ್ಥ ಆಗುತ್ತೆ, ಒಳಗಡೆನೆ ಎಂಜಾಯ್ ಮಾಡ್ಕೊಂತಾರೆ. ಮತ್ತೆ ದೇ ವಾಂಟೆಡ್ ಟು ಕಂಟಿನ್ಯೂ ದರ್ ಫ್ರೆಂಡ್ಶಿಪ್ ಫರ್ದರ್. ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ಬೇಕು ಅನ್ಕೋತಾರೆ. ಬಟ್ ದೇ ಡೋಂಟ್ ರಿವೀಲ್ ಓಪನ್ಲಿ ದಟ್ ದೇ ಆರ್ ದ ಟ್ರೂ ಲವರ್ಸ್ ಅನ್ನೋದನ್ನ ರಿವೀಲ್ ಮಾಡೋದಿಲ್ಲ. ಸೊ ಬನ್ನಿ ನೋಡೋಣ ಸಮರಿಯನ್ನ. This one, A Sunny Morning is a one-act play by Serafin and Joaquin Alvarez Quintero. ಇದು ಅವರ ಬ್ರದರ್ಸ್ ನ ಹೆಸರು. ಯಾರು ಬರ್ದಿದಾರಲ್ಲ ಅವರು ಸೆರ್ಫಿನ್ ಅಂಡ್ ಜಾಕ್ವಿನ್ ಅಲ್ವರಾಸ್ ಕ್ವಿಂಚೆರೋ, ಬ್ರದರ್ಸ್ ಅಂಡ್ ಸೆಲೆಬ್ರೇಟೆಡ್ ಸ್ಪ್ಯಾನಿಷ್ ಪ್ಲೇ ರೈಟ್ಸ್. ಅವರು ಸ್ಪೇನ್ ನಲ್ಲಿ ತುಂಬಾ ಸೆಲೆಬ್ರೇಟೆಡ್ ಪ್ಲೇ ರೈಟ್ಸ್ ಆಗಿದ್ದಾರೆ, ನಾಟಕಕಾರರು. ಆಫ್ ದ ಅರ್ಲಿ 20th century, 20ನೇ ಶತಮಾನದ ಪ್ರಾರಂಭದಲ್ಲಿ ಬರುವಂತಹ ಇವರು. ದ ಸ್ಟೋರಿ ಸೆಂಟರ್ಡ್ ಆನ್ 2 old lovers. 2 ಓಲ್ಡ್ ಲವರ್ಸ್ ನ ಮೇಲೆ ಸುತ್ತುತ್ತದೆ ಈ ಒಂದು ಸ್ಟೋರಿ. ನಾವ್ ಇನ್ ದರ್ 70s ಮೀಟಿಂಗ್ ಅಟ್ ಅ ಪಾರ್ಕ್ ಅಂಡ್ ಟ್ರೈಂಗ್ ಟು ರಿಕಾಲ್ ದರ್ ರೊಮ್ಯಾಂಟಿಕ್ ಪಾಸ್ಟ್. ಈಗ 70ನೇ ವಯಸ್ಸಲ್ಲಿ ಪಾರ್ಕ್ ನಲ್ಲಿ ಮೀಟ್ ಮಾಡಿದ್ದಾರೆ. ಆಗ ತಮ್ಮ ಹಳೆ ನೆನಪುಗಳನ್ನ ಒಬ್ರಿಗೊಬ್ರು ಗೊತ್ತಿಲ್ವೇನೋ ಅನ್ನೋ ರೀತಿ ನಟಿಸ್ತಾ ರಿಕಾಲ್ ಮಾಡ್ತಿರ್ತಾರೆ. ದ ಮ್ಯಾನ್ ಇಸ್ ಡಾನ್ ಗಾಂಜಲೋ, ಅದನ್ನ ಹೆಸರು ಗಾಂಜಲೋ. ದ ಲೇಡಿ ಇಸ್ ಡಾನ್ ಲಾರಾ. ದ ಪ್ಲೇ ಅ ಸನಿ ಮಾರ್ನಿಂಗ್ ಇಸ್ ಅ ಕಾಮಿಡಿ ಆಫ್ ಮ್ಯಾಡ್ರಿಡ್. ಇದು ಒಂದು ಕಾಮಿಡಿ, ಪ್ಲೇ ಆಫ್ ಕಾಮಿಡಿ, ಮ್ಯಾಡ್ರಿಡ್ ಅಲ್ಲಿ ನಡೆಯುವಂತದ್ದು. ಪ್ಲೇಸ್ ಇಸ್ ಮ್ಯಾಡ್ರಿಡ್. ಇನ್ ಒನ್ ಆಕ್ಟ್ ಬೈ ಸೆರಾಫಿನ್ ಅಂಡ್ ಜಾಕ್ವಿನ್ ಕ್ವಿಂಚೆರೋ ಆನ್ ಅ ಸನ್ನಿ ಆಟಮ್ ಮಾರ್ನಿಂಗ್ ಇನ್ ಅ ಕ್ವೈಟ್ ಕಾರ್ನರ್ ಆಫ್ ಅ ಪಾರ್ಕ್. ಇದು ಎಲ್ಲಪ್ಪ ಲೊಕೇಶನ್ ಅಂತಂದ್ರೆ ಒಂದು ಸನ್ನಿ ಮಾರ್ನಿಂಗ್, ಬಿಸಿಲು ಇರುವಂತಹ ಮಾರ್ನಿಂಗ್, ಆಟಮ್ ಅಂದ್ರೆ ಗ್ರೀಷ್ಮ ಋತು, ಕ್ವೈಟ್ ಕಾರ್ನರ್ ಆಫ್ ಅ ಪಾರ್ಕ್ ಅಲ್ಲಿ ಒಂದು ಮೂಲೆಯಲ್ಲಿ ಒಂದು ಬೆಂಚ್ ಕಲ್ಲಿನ ಮೇಲೆ ನಡೆಯುವಂತಹ ಕಥೆ. In Madrid, Donna Laura, a graceful white-haired lady of about 70, is feeding pigeons in the park. ಪಾರಿವಾಳಗಳಿಗೆ ಪಾರ್ಕ್ ಅಲ್ಲಿ ತಿನ್ನಿಸ್ತಿದ್ದಾಳೆ ಏನೋ ಕಾಳುಗಳನ್ನ ಹಾಕಿ. ಡಾನ್ ಗ್ಯಾನ್ಸಲೋ, ಜೆಂಟಲ್ಮನ್ ಆಫ್ 70, ಗೌಟಿ ಅಂಡ್ ಇಂಪೇಷಂಟ್, ಎಂಟರ್ಸ್.
ಈ ಡಾನ್ ಗಾನ್ಸಲೋ 70 ವರ್ಷ, ಗೌಟಿ ಮ್ಯಾನು, ಇಂಪೇಷಂಟ್, ಸ್ವಲ್ಪ ಸಿಡುಕು ಮೂತಿಯ ವ್ಯಕ್ತಿ ಡಾನ್ ಗಾನ್ಸಲೋ ಬರ್ತಾರೆ ಪಾರ್ಕ್ಗೆ. ದೇರ್ ಸರ್ವೆಂಟ್ಸ್ ಪೆಟ್ರಾ ಅಂಡ್ ಡಾನ್ ಲಾರಾಸ್ ಮೇಡ್ ಯಾನಿಟೋ ಕಮ್ ಅಂಡ್ ಗೋ ನಿಯರ್ ಬೈ. ಸೊ ಪೆಟ್ರಾ, ಡಾನ್ ಲಾರಾಸ್ ಮೇಡು, ಯಾನಿಟೋ ಗಾನ್ಸಲೋಸ್ ಮೇಡು, ಇಬ್ರು ಕೂಡ ಅವ್ರ ಜೊತೆ ಅಕಂಪನಿ ಆಗಿರ್ತಾರೆ. The conversation between the two 70-year-olds begins sarcastically. ತುಂಬಾ ಹಾಸ್ಯಮಯವಾಗಿ ಅವರಿಬ್ಬರ ನಡುವೆ ಸಂಭಾಷಣೆ ಪ್ರಾರಂಭ ಆಗುತ್ತೆ. ವಿತ್ ಈಚ್ ಅಕ್ಯೂಸಿಂಗ್ ದ ಅದರ್ ಆಫ್ ಎನ್ಕ್ರೋಚಿಂಗ್ ಆನ್ ದೇರ್ ಪ್ರೈವೇಟ್ ಸ್ಪೇಸ್. ಅಲ್ಲಿ ಬೆಂಚ್ ಮೇಲೆ ಬಂದು ಕುತ್ಕೊಳ್ಳುವಂತದ್ದು ರೂಢಿ. ಓಕೆ, ಯಾರಿಗೆ? ಡಾನ್ ಗಾನ್ಸಲೋಗೆ ಬೆಂಚ್ ಮೇಲೆ ಡೈಲಿ ಬಂದು ಕುತ್ಕೋತಾ ಇರ್ತಾರೆ. ಸೊ ಈಕೆನು ಕೂಡ ಲಾರಾ, ಆಕೆನು ಕೂಡ ಒಂದು ಬೆಂಚ್ ಮೇಲೆ ಬಂದು ಕುತ್ಕೊಂಡು ಪಿಜನ್ಸ್ ಗೆ ಫೀಡ್ ಮಾಡ್ತಿರ್ತಾರೆ. ಸೊ ಈ ಬೆಂಚ್ ಮೇಲೆ ಏನು ಡಾನ್ ಗಾನ್ಸಲೋ ಬಂದು ಕೂರ್ತಿದ್ರು, ಆ ಬೆಂಚ್ ಮೇಲೆ ಈ ದಿನ ಯಾರೋ 3 ಜನ ಪ್ರೀಸ್ಟ್ ಗಳು ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಗಾನ್ಸಲೋಗೆ ಇಲ್ಲಿ ಪ್ಲೇಸ್ ಇಲ್ಲ. ಸೊ ಆತ ಏನ್ ಮಾಡ್ತಾನೆ, ಪಕ್ಕಕ್ಕೆ ಹೋಗಿ ಇಲ್ಲೇ ಇದ್ದಂತಹ ಈಕೆ ಕೂತಿದ್ದಾಳೆ ಲಾರಾ, ಅದ್ರ ಪಕ್ಕ ಡಾನ್ ಗಾನ್ಸಲೋ ಕೂಡ ಕೂತ್ಕೋತಾರೆ. ಈ ಕೂತ್ಕೊಂಡಾಗ ಅನಿವಾರ್ಯವಾಗಿ ಕುತ್ಕೊಳ್ಳೇಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಇಬ್ರು ಒಬ್ರನ್ನೊಬ್ರು ನೋಡೋದಿಲ್ಲ, ಸ್ವಲ್ಪ ಸಿಡುಕ್ತಿರ್ತಾರೆ. ಅವಾಗ ಶುರುವಾಗುವಂತಹ ಮಾತುಕತೆ. ತನ್ನ ಪ್ರೈವೇಟ್ ಸ್ಪೇಸ್ ಅನ್ನ ಎನ್ಕ್ರೋಚ್ ಮಾಡ್ಕೊಂಡಿದ್ದಕ್ಕೋಸ್ಕರ ಈತ ಇವರನ್ನ ಬೈಕೊಂಡ್ರೆ, ಲಾರಾ ಈ ಗಾನ್ಸಲೋ ಅನ್ನ ಬೈಕೋತಿದ್ದಾಳೆ ಬಂದ್ ಕೂತ್ಕೊಂಡ್ಬಿಟ್ಟ ಆತರ. ಡಾನ್ ಗಾನ್ಸಲೋ ಕಂಪ್ಲೇನ್ಸ್ ದಟ್ ದ ಪ್ರೀಸ್ಟ್ ಹ್ಯಾವ್ ಟೇಕನ್ ಹಿಸ್ ಬೆಂಚ್ ಅಂಡ್ ಸೇಸ್ ಡಾನ್ ಲಾರಾ ಇಸ್ ದ ಸೆನಿಲ್ ಓಲ್ಡ್ ಲೇಡಿ. ಅವನು ಹೇಳ್ತಿದ್ದಾನೆ, ಅವ್ರು 3 ಜನ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ, ಇವಳು ಬೇರೆ ಒಬ್ಳು ಓಲ್ಡ್ ಲೇಡಿ, ಇಲ್ಲಿ ನಾ ಕೂತ್ಕೊಳ್ಳೋಂಗಾಯ್ತಲ್ಲ ಅನ್ನೋವಂತೆ ಸಿಡುಕ್ತಿದ್ದಾರೆ. ಯಾರು? ಗಾನ್ಸಲೋ. ಶಿ ಆಟ್ ಟು ಬಿ ಎಟ್ ದ ಹೋಮ್ ನಿಟ್ಟಿಂಗ್ ಅಂಡ್ ಕೌಂಟಿಂಗ್ ಹರ್ ಬೀಡ್ಸ್. ಈ ಇವಳು ಪಾರ್ಕ್ ಬೇರೆ ಬಂದಿದ್ದಾಳೆ, ಇಲ್ಲಿ ಮನೇಲಿ ಕೂತ್ಕೊಂಡು ಏನಾದ್ರು ಹೊಲ್ಗೆ ಗಿಲ್ಗೆ ಏನಾದ್ರು ನಿಟ್ಟಿಂಗ್ ಮಾಡ್ಕೊಂಡು, ಏನಾದ್ರು ಅಂದ್ರೆ ಸ್ಕಾರ್ಫ್ ಆ ತರದ್ ಏನಾದ್ರು ನಿಟ್ಟಿಂಗ್ ಮಾಡ್ಕೊಂಡು ಮನೇಲಿ ಇರೋದ್ರ ಬದಲು ಇಲ್ಲಿ ಬಂದಿದ್ದಾಳೆ ಅನ್ನೋ ರೀತಿಯಲ್ಲಿ ಗುರುತಿದ್ದಾರೆ, ಅಂದ್ರೆ ಮರ್ಮರಿಂಗ್ ಮಾಡ್ತಿದ್ದಾರೆ ಗಾನ್ಸಲೋ. ಶಿ ಫೈಂಡ್ಸ್ ಹಿಮ್ ಅಂಡ್ ಇಲ್ ನೇಚರ್ಡ್ ಓಲ್ಡ್ ಮ್ಯಾನ್. ಆಕೆಗೆ ಹೆಂಗ್ ಅನಿಸ್ತಾ ಇದೆ ಅಂದ್ರೆ, ಈಕೆಗೆ ಯಾರಿದು? ಲಾರಾ, ಈತ ಗಾನ್ಸಲೋ. ಸೊ ಲಾರಾಗೆ ಏನ್ ಅನಿಸ್ತಿದೆ ಅಂದ್ರೆ, ಅವ್ನ್ ಎಂತ ಇಲ್ ನೇಚರ್ಡ್ ಓಲ್ಡ್ ಮ್ಯಾನ್, ಕಾಮನ್ ಸೆನ್ಸ್ ಇಲ್ಲ, ಸರಿಯಾಗಿ ಬಿಹೇವ್ ಮಾಡಕ್ ಗೊತ್ತಿಲ್ಲ, ಮ್ಯಾನರಿಸಮ್ ಇಲ್ಲ, ಆ ರೀತಿ ಬೈಕೊತಿದ್ದಾಳೆ. He resigns himself to sit on the bench with the old lady. ಅವ್ನಿಗೆ ಇಲ್ಲಿ ಈ ಓಲ್ಡ್ ಲೇಡಿ ಜೊತೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಕಂಫರ್ಟ್ ಆಗ್ತಾ ಇಲ್ಲ. ಸೊ he is uncomfortable to share the bench with her. A pinch of snuff helps to clear their heads. ಸೊ ಅದೇ ರೀತಿ ಕುತ್ಕೊಂಡು ಹಿಂಗೆ ಮಾಡ್ಬೇಕಾದ್ರೆ ಈಕೆ ಕ್ರಮ್ಸ್ ಅನ್ನ ಫೀಡ್ ಮಾಡ್ತಿರ್ತಾಳೆ ಪಿಜನ್ಸ್ ಗೆ. ಲಾರಾ ಅಲ್ಲಿರುವಂತಹ ಪಾರಿವಾಳಗೆ ಸ್ವಲ್ಪ ಬ್ರೆಡ್ ನ ಚೂರುಗಳನ್ನ ಹಾಕ್ತಿರ್ತಾರೆ. ಸೊ ಮಾತಾಡ್ತಾ ಹೀಗೆ ಅವರಿಬ್ರು ನಡುವೆ ಒಂದು ಏನಂತಾರೆ, ಸ್ನಫ್, ಎಂತ ಹೊಗೆ ಸೊಪ್ಪಿನ ಪೌಡರ್ ಇರುತ್ತಲ್ವಾ, ನಶೆ, ಆ ನಶೆಯನ್ನ ತಗೊಂಡು, ಅಲ್ಲಿ ಚಳಿ ಇರುತ್ತೆ ಜಾಸ್ತಿ ಸ್ಪೇನ್ ಅಲ್ಲಿ, ಆಲ್ಮೋಸ್ಟ್ ಅಲ್ಲಿ ಯಾವಾಗ್ಲೂ ಏನು ಸ್ನೋ ಫಾಲ್ ಆಗ್ತಾ ಇರತ್ತೆ. ಸೊ ಅಲ್ಲಿ ಸ್ವಲ್ಪ ಚಳಿ ಇರುತ್ತೆ, ಹಾಗಾಗಿ ಸ್ನಫ್ ಹಾಕೋದು ಇಟ್ ಈಸ್ ಕ್ವೈಟ್ ಕಾಮನ್. ಐ ಥಿಂಕ್ ನಮ್ಮಲ್ಲೂ ಕೂಡ ಅದು ಜಾರಿ ಒಂದ್ ಕಾಲದಲ್ಲಿ ಯೂಸ್ ಆಗ್ತಾ ಇತ್ತು. ಸೊ ಆ ಸ್ನಫ್ ಅನ್ನ ಆಚೆಗೆ ತೆಗಿತಾನೆ. ಪಿಂಚ್ ಸ್ವಲ್ಪ ಸ್ನಫ್ ಅನ್ನ ತೆಗೆದಾಗ ಆಕೆಗೂ ಕೂಡ ಶೇರ್ ಮಾಡ್ತಾನೆ. ಸೊ ದಿಸ್ ಹೆಲ್ಪ್ಸ್ ಟು ಕ್ಲಿಯರ್ ದೇರ್ ಹೆಡ್ಸ್ ಅಂಡ್ ದೇ ಫೈಂಡ್ ಸಮಥಿಂಗ್ ಇನ್ ಕಾಮನ್ ವಿತ್ ಆಲ್ಟರ್ನೇಟಿಂಗ್ ಸೀಸಸ್ ಆಫ್ 3 times ಈಚ್. ಆ ಸ್ನಫ್ ಅನ್ನ ನೆಶೆಯನ್ನ ಏರಿಸ್ಕೊಂಡಾಗ ಗಾನ್ಸಲೋ ಆದ್ಮೇಲೆ ಲಾರಾ ಆದ್ಮೇಲೆ ಗಾನ್ಸಲೋ ಆದ್ಮೇಲೆ ಲಾರಾ, ಈ ತರ ಒಬ್ರಿಗೊಬ್ರು ಆಲ್ಟರ್ನೇಟ್ ಆಗಿ ಸ್ನೀಸ್ ಬರುತ್ತೆ, ಅಂದ್ರೆ ಅಕ್ಷಿಗಳು ಬರ್ತಾ ಹೋಗುತ್ತೆ. ಅದನ್ನ ನೋಡಿ ಇಬ್ರಿಗೂ ಒಂಥರ ವಿ ಆರ್ ಇನ್ ದ ಸೇಮ್ ಬೋಟ್ ಅನ್ನೋ ತರ, ವಿ ಆರ್ ಲೈಕ್ ಅವರಿಬ್ರಿಗೂ ಒಂದು ಕನೆಕ್ಟ್ ಆಗ್ತಾರೆ. ಡಾನ್ ಲಾರಾ ಕನ್ಫೈಡ್ಸ್ ಟು ದ ಆಡಿಯನ್ಸ್, ದ ಸ್ನಫ್ ಹ್ಯಾಸ್ ಮೇಡ್ ಪೀಸ್ ಬಿಟ್ವೀನ್ ಅಸ್. ಲಾರಾ ಹೇಳ್ತಾಳೆ, ಈ ಸ್ನಫ್ ಇಂದ ನಮ್ಮಿಬ್ರು ನಡುವೆ ಒಂದು ಬಾಂಡಿಂಗ್ ಏರ್ಪಡ್ತು ಅಂತ ಹೇಳ್ತಾಳೆ. ಗಾನ್ಸಲೋ ಅಂಡ್ ಲಾರಾ ಬಿಕಮ್ ಕಂಫರ್ಟಬಲ್ ವಿತ್ ಈಚ್ ಅದರ್. ಸೊ ಇಲ್ಲಿ ಕಂಫರ್ಟಬಲ್ ಆಗ್ತಾರೆ. ನೆಕ್ಸ್ಟ್ ಫರ್ದರ್ ಅವರಿಬ್ರು ಚೆನ್ನಾಗಿ ಮಾತಾಡೋದು ಶುರು ಮಾಡ್ತಾರೆ. ದೇ ಬಿಗಿನ್ ಟು ಬ್ಯಾಂಟರ್ ಬ್ಯಾಕ್ ಅಂಡ್ ಫೋರ್ತ್ ಇನ್ ಅ ಮೋರ್ ಫ್ರೆಂಡ್ಲಿ ಮ್ಯಾನರ್. ಇಬ್ರು ಆರಾಮಾಗಿ ಬ್ಯಾಂಟರ್ ಬ್ಯಾಕ್ ಅಂತಂದ್ರೆ ಜೋವಿಯಲ್ ಆಗಿ ಮಾತಾಡ್ತಿದ್ದಾರೆ, ಹಳೆ ಕತೆ ಅದು ಇದು ಅದೆಲ್ಲ ಮಾತಾಡ್ತಿದ್ದಾರೆ. ಬ್ಯಾಕ್ ಅಂಡ್ ಫೋರ್ತ್ ಅಂದ್ರೆ ಹಳೇದು ಅದು ಇದು, ಜಸ್ಟ್ ಲೈಕ್ ಅಂಬಾಡಿ, ಇಬ್ರು ಚೆನ್ನಾಗಿ ಮಾತಾಡ್ತಾ ಕೂತಿದ್ದಾರೆ. ದೆನ್ ಡಾನ್ ಗಾನ್ಸಲೋ ರೀಡ್ಸ್ ಔಟ್ ಲೌಡ್ ಫ್ರಮ್ ಅ ಬುಕ್ ಆಫ್ ಪಾಮ್ಸ್. ಗಾನ್ಸಲೋ ಪಾಮ್ಸ್ ಓದೋದು ಅವನ ಹವ್ಯಾಸ ಪಾರ್ಕ್ ಅಲ್ಲಿ. ಲಾರಾಗೆ ಈ ಪಿಜನ್ಸ್ ಗೆ ಫೀಡ್ ಮಾಡೋದು ಹ್ಯಾಬಿಟ್. ಸೊ ಈತ ಪಾಮ್ ಅನ್ನ ಓದೋದಕ್ಕೆ ಶುರು ಮಾಡ್ತಾನೆ. ಆಸ್ ದೇ ಕನ್ವರ್ಸ್, ಗಾನ್ಸಲೋ ಸೇಸ್ ದಟ್ ಹಿ ಈಸ್ ಫ್ರಮ್ ವೆಲೆನ್ಶಿಯಾ. ಸೊ ಹೀಗೆ ಮಾತಾಡ್ತಾ ಗಾನ್ಸಲೋ ಹೇಳ್ತಾರೆ ಹಿ ಈಸ್ ಫ್ರಮ್ ವೆಲೆನ್ಶಿಯಾ. ಫ್ರಮ್ ವೇರ್ ಗಾನ್ಸಲೋ ಈಸ್ 1 mark ಗೆ ಬರುತ್ತೆ. ಗಾನ್ಸಲೋ ಎಲ್ಲಿ ಅವರು ಪ್ಲೇಸು? ವೆಲೆನ್ಶಿಯಾ. And to his surprise, Lara reveals that she is from
ಮೆರಿಸೆಲಾ. ಸೊ ಆಕೆಯ ಪ್ಲೇಸ್ ಯಾವುದು? ಲಾರಾಸ್ ಪ್ಲೇಸ್ ಮೆರಿಸೆಲಾ. ವೇರ್ ಶಿ ಲಿವ್ಡ್ ಇನ್ ಅ ವಿಲ್ಲಾ. ಆ ಮೆರಿಸೆಲಾದಲ್ಲಿ ಒಂದು ವಿಲ್ಲಾ ಅಂದ್ರೆ ಒಂದು ಸೆಪರೇಟ್ ಹೌಸ್, ಒಂದು ದೊಡ್ಡ ತೋಟದಲ್ಲಿ ಮನೆ ಇದ್ದ ಹಾಗೆ ಒಂದು ದೊಡ್ಡದಾದಂತಹ ಜಾಗದಲ್ಲಿ ಸಪರೇಟ್ ಆಗಿ ಪ್ರೈವೇಟ್ ಆಗಿ ಮನೆ ಇರುತ್ತೆ. ದಟ್ ಇಸ್ ಕಾಲ್ಡ್ ವಿಲ್ಲಾ. ಆ ಮೆರಿಸೆಲಾದಲ್ಲಿ ವಿಲ್ಲಾದಲ್ಲಿ ಇದ್ವಿ ಅಂತ ಅಂದ್ಬಿಟ್ಟು ಲಾರಾ ರಿವೀಲ್ ಮಾಡ್ತಾಳೆ. ಗಾಂಜಲೋ is started by the revelation and he says that he knows a woman named Laura Lorente who lived in a villa there. ಸೊ ಗಾಂಜಲೋಗೆ ಫುಲ್ ಖುಷಿಯಾಗಿ ಕೊಡುತ್ತೆ. ಯಾಕೆಂದ್ರೆ ಅವನ ಲವರ್ ಅಲ್ಲಿ ಅವಳೇನೆ. ಆಕೆ ಹೆಸರೇನು? ಲಾರಾ ಲಾರೆಂಟೆ, ನಿಜವಾದ ಹೆಸರು. ಹೂ ಲಿವ್ಡ್ ಇನ್ ವಿಲ್ಲಾ ದೇರ್. ನನ್ನ ಫ್ರೆಂಡ್ ಹೆಸರು ಲಾರಾ ಲಾರೆಂಟೆ ಅಂತ. ಆಕೆ ಕೂಡ ಅಲ್ಲೇ ವಿಲ್ಲಾದಲ್ಲಿ ವಾಸವಾಗಿದ್ದು. ಹೂ ವಾಸ್ ಪರಸ್ ದ ಮೋಸ್ಟ್ ಬ್ಯೂಟಿಫುಲ್ ಯು ಹ್ಯಾಡ್ ಎವರ್ ಸೀನ್. ಆಕೆ ತುಂಬಾ ಸುಂದರವಾಗಿದ್ಲು. ಬೋತ್ ಲಾರಾ ಅಂಡ್ ಗಾಂಜಲೋ ರಿಯಲೈಸ್ ಈಚ್ ಅದರ್ ಟು ಬಿ ಫಾರ್ಮರ್ ಲವರ್ಸ್. ಸೊ ಹೀಗೆ ಮಾತಾಡ್ತಾ ಇಬ್ರಿಗೂ ಗೊತ್ತಾಗುತ್ತೆ ಅವರು ಹಳೆಯ ಲವರ್ ಅನ್ನೋದು ಗೊತ್ತಾಗುತ್ತೆ. ಬಟ್ ದೇ ಪ್ರಿಟೆಂಡ್ ನಾಟ್ ಟು ರಿವೀಲ್ ದೇರ್ ಐಡೆಂಟಿಟೀಸ್. ಆದ್ರೆ ಇಬ್ರು ಕೂಡ ಪ್ರಿಟೆಂಡ್ ಮಾಡ್ತಾರೆ, ನಾಟಕ ಆಡ್ತಾರೆ ತಮ್ಮ ಐಡೆಂಟಿಟೀಸ್ ಅನ್ನ ರಿವೀಲ್ ಮಾಡೋದಕ್ಕೆ. ಇಬ್ರು ಓಪನ್ ಆಗಿ ಹೇಳ್ಕೊಳಲ್ಲ, ಅವನು ನಾನೇ ಆ ಲಾರೆಂಟೆ ಅಂತ ಲಾರಾ ಹೇಳಲ್ಲ, ಆತನು ಕೂಡ ನಾನೇ ಆ ಗಾಂಜಲೋ ಅಂತ ಹೇಳೋದಿಲ್ಲ. ಓಕೆ. ಇನ್ ಹರ್ ಯೂತ್ಫುಲ್, ಇಲ್ಲಿ ನಿಮ್ಗೆ ನೋಡಿರ್ಬೇಕು, ಗಾಂಜಲೋ ತನ್ನ ಹೆಸರನ್ನ ಹೇಳಿಲ್ಲ ಆಕೆಗೆ. ಆಕೆನೂ ಕೂಡ ತನ್ನ ಹೆಸರನ್ನ ಇನ್ನೂ ಹೇಳಿಲ್ಲ. ಆಕೆ ಏನ್ ಹೇಳ್ತಾಳೆ, ಗಾಂಜಲೋ ಅಂತ ಚೇಂಜ್ ಮಾಡ್ಕೋಬೇಕು, ಸಾರಿ ಲಾರಾ ಅಂತ ಚೇಂಜ್ ಮಾಡ್ಕೋತಾಳೆ. ಆಮೇಲೆ ಏನು ಡಾನ್ ಲಾರಾ ಅಂತ ಚೇಂಜ್ ಮಾಡ್ಕೋತಾಳೆ. ಲಾರೆಂಟೆ ಅವಳ ನಿಜವಾದ ಹೆಸರಾಗಿರುತ್ತೆ. ಇನ್ ಹರ್ ಯೂತ್ಫುಲ್ ಡೇಸ್ ಡಾನ್ ಲಾರಾ ವಾಸ್ ನೋನ್ ಇನ್ ಹರ್ ಲೊಕ್ಯಾಲಿಟಿ ಆಸ್ ದ ಸಿಲ್ವರ್ ಮೇಡನ್. ಆಕೆ ಯೌವನದಲ್ಲಿ ಡೋನಾ ಲಾರಾಗೆ ಸಿಲ್ವರ್ ಮೇಡನ್ ಅಂತ ಕರೀತಿದ್ರಂತೆ, ಅಂದ್ರೆ ಬೆಳ್ಳಿಯ ಸುಂದರಿ ಅನ್ನೋ ತರ. ಶಿ ವಾಸ್ ಫೇರ್ ಆಸ್ ದ ಲಿಲಿ. ಲಿಲ್ಲಿ ಅಷ್ಟು ಫೇರ್ ಆಗಿದ್ಲು, ಲಿಲಿಗೆ ಕಂಪೇರ್ ಮಾಡ್ತಾರೆ. ವಿತ್ ಜೆಟ್ ಬ್ಲಾಕ್ ಹೇರ್ ಅಂಡ್ ಬ್ಲಾಕ್ ಐಸ್. ಅವಳ ಹೇರ್ ಎಷ್ಟು ಬ್ಲಾಕ್ ಆಗಿತ್ತು ಅಂದ್ರೆ ಜೆಟ್ ಬ್ಲಾಕ್ ಹೇರ್ ಅಂಡ್ ಬ್ಲಾಕ್ ಐಸ್, ಅಷ್ಟು ಕಪ್ಪಗಿನ ಕೂದಲು ಮತ್ತು ಕಣ್ಣುಗಳು. ಶಿ ವಾಸ್ ಲೈಕ್ ಅ ಡ್ರೀಮ್. ಅವಳೊಂಥರ ಕನಸಿನ ಸುಂದರಿ ತರ ಇದ್ದಳು. ಶಿ ವಾಸ್ ಇನ್ ಲವ್ ವಿತ್ ಗಾಂಜಲೋ ದ ಗ್ಯಾಲೆಂಟ್ ಲವರ್. ಆಕೆ ಗ್ಯಾನ್ಜಲೋ ಜೊತೆ ಲವ್ ಅಲ್ಲಿ ಇದ್ಲು. ಹಿ ಯೂಸ್ ಟು ಪಾಸ್ ಬೈ ಆನ್ ಹಾರ್ಸ್ ಬ್ಯಾಕ್ ಎವ್ರಿ ಮಾರ್ನಿಂಗ್ ಥ್ರೂ ದ ರೋಸ್ ಗಾರ್ಡನ್. ಅಲ್ಲೇ ರೋಸ್ ಗಾರ್ಡನ್, ಗುಲಾಬಿಯ ತೋಟದಲ್ಲಿ ಹಾರ್ಸ್ ಮೇಲೆ ಆತ ಹೋಗ್ತಾ ಇದ್ದ ಪ್ರತಿದಿನ. ಅಂಡ್ ಟಾಸ್ ಅಪ್ ಅ ಬೊಕ್ಕೆ ಟು ಹರ್ ಬಾಲ್ಕನಿ ವಿಚ್ ಶಿ ಕಾಟ್ ಆನ್ ಇಸ್ ವೇ ಬ್ಯಾಕ್ ಇನ್ ದ ಆಫ್ಟರ್ನೂನ್. ಸೊ ಅವ ಏನ್ ಮಾಡ್ತಾ ಇದ್ದ, ಒಂದು ಬೊಕ್ಕೆಯನ್ನ, ಆ ರೋಸ್ ಹೂವಿನ ಗುಚ್ಛವನ್ನ ಅವಳಿಗೆ ಟಾಸ್ ಅಪ್ ಮಾಡ್ತಾ ಇದ್ದ, ಕೊಡ್ತಾ ಇದ್ದ. ಆಕೆ ಅಲ್ಲಿ ಬಾಲ್ಕನಿಯಲ್ಲಿ, ಆಚೆ ಆ ವಿಲ್ಲಾದಲ್ಲಿ ಬಾಲ್ಕನಿಯಲ್ಲಿ ನಿಂತ್ಕೊಂಡಿರ್ತಿದ್ಲು. ಆಗ ಇದನ್ನ ಅವನು ಕೊಡ್ತಾ ಇದ್ದ ಆಕೆಗೆ. ಶಿ ವುಡ್ ಟಾಸ್ ದ ಫ್ಲವರ್ಸ್ ಬ್ಯಾಕ್ ಟು ಹಿಮ್. ಕೊಟ್ಟಾಗ ಮತ್ತೆ ಕೆಲವು ಹೂಗಳನ್ನ ಆಕೆ ಕೂಡ ಅವನಿಗೆ ಕೊಡ್ತಾ ಇದ್ಲು ತನ್ನ ಮನೆಯ ಬಾಲ್ಕನಿಯಲ್ಲಿ ನಿಂತ್ಕೊಂಡು. ಬಟ್ ಲಾರಾಸ್ ಪೇರೆಂಟ್ಸ್ ವಾಂಟೆಡ್ ಟು ಮ್ಯಾರಿ ಹರ್ ಆಫ್ ಟು ಮರ್ಚೆಂಟ್. ಆದ್ರೆ ಲಾರಾಳ ತಂದೆಗೆ ತನ್ನ ಮಗಳನ್ನ ಒಬ್ಬ ವ್ಯಾಪಾರಿಗೆ ಕೊಡ್ಬೇಕು ಅನ್ನೋ ಆಸೆ ಇತ್ತು, ಹೂಮ್ ಶಿ ಡಿಸ್ಲೈಕ್. ಆದ್ರೆ ಆ ಮರ್ಚೆಂಟ್ ಅನ್ನ ಈಕೆ ಇಷ್ಟಪಟ್ಟಿಲ್ಲ. ಒನ್ ಡೇ ದೇ ವಾಸ್ ಅ ಕ್ವಾರಲ್ ಬಿಟ್ವೀನ್ ಗಾಂಜಲೋ ಅಂಡ್ ದ ಮರ್ಚೆಂಟ್. ಒಂದು ದಿನ ಗಾಂಜಲೋ ಮತ್ತೆ ಆ ಮರ್ಚೆಂಟ್ ಇಬ್ಬರ ನಡುವೆ ಜಗಳ ಆಗುತ್ತೆ. ದ ಸ್ಯೂಟರ್, ಅವನು ಯಾರಂದ್ರೆ ಈಕೆಗೆ ಬಂದಂತಹ, ಮದುವೆ ಆಗೋದಕ್ಕೆ ಬಂದಂತಹ ವರ. ಆಫ್ಟರ್ ದ ಡ್ಯೂಯಲ್ ದ ಯಂಗ್ ಮ್ಯಾನ್ ಫ್ಲೆಡ್ ಫ್ರಮ್ ಹಿಸ್ ಹೋಮ್ ಟೌನ್ ಟು ಸೆವೆಲ್ಲೆ ಅಂಡ್ ದೆನ್ ಟು ಮ್ಯಾಡ್ರಿಡ್, ಬೀಯಿಂಗ್ ಸ್ಕ್ಯಾರ್ಡ್ ಆಫ್ ದ ಕಾನ್ಸಿಕ್ವೆನ್ಸಸ್ ಆಫ್ ದ ಡ್ಯೂಯಲ್ ವಿತ್ ಅ ಪರ್ಸನ್ ಹೈಲಿ ರಿಗಾರ್ಡೆಡ್ ಇನ್ ದಟ್ ಲೊಕ್ಯಾಲಿಟಿ. ಸೊ ಆ ಒಂದು ಕ್ವಾರಲ್ ಆದ್ಮೇಲೆ ಏನ್ ಮಾಡ್ತಾನೆ, ಆ ಯಂಗ್ ಮ್ಯಾನ್ ಗಾಂಜಲೋ ಏನ್ ಮಾಡ್ತಾನೆ, ಫ್ಲೆಡ್ ಫ್ರಮ್ ಹಿಸ್ ಹೋಮ್ ಟೌನ್, ತನ್ನ ಊರನ್ನ ಬಿಟ್ಟು ಊರ್ ಬಿಟ್ಬಿಡ್ತಾನೆ ಅಲ್ಲಿಂದ. ಎಲ್ಲಿಗೆ ಹೋಗ್ತಾನೆ? ಅಲ್ಲಿಂದ ಸೆವಿಲ್ಲೆ ಅನ್ನುವಂತಹ ಪ್ಲೇಸಿಗೆ ಹೋಗ್ತಾನೆ. ಅದಾದ ನಂತರ ಮ್ಯಾಡ್ರಿಡ್ಗೆ ಹೋಗ್ತಾನೆ. ಬೀಯಿಂಗ್ ಸ್ಕೇರ್ಡ್ ಆಫ್ ದ ಕಾನ್ಸಿಕ್ವೆನ್ಸಸ್. ಮುಂದೆ ಏನಾಗುತ್ತೆ, ಜಗಳ ಆಡ್ಬಿಟ್ಟಿರ್ತಾರಲ್ಲ ಮರ್ಚೆಂಟ್ ಆತ, ತುಂಬಾ ವೆಲ್ ನೋನ್ ಫೇಮಸ್ ವ್ಯಾಪಾರಿ ಆಗಿರ್ತಾನೆ. ತಡಿಯಪ್ಪ, ಇವನ್ ಜೊತೆ ಜಗಳ ಆಡಿದೀನಿ, ನೆಕ್ಸ್ಟ್ ಏನಾಗುತ್ತೋ ಅಂತ ಭಯ ಪಟ್ಟು ಊರನ್ನೇ ಬಿಟ್ಬಿಡ್ತಾನೆ. ವಿತ್ ಅ ಪರ್ಸನ್ ಹೈಲಿ ರಿಗಾರ್ಡೆಡ್ ಇನ್ ದಟ್ ಲೊಕ್ಯಾಲಿಟಿ. ಆ ಮರ್ಚೆಂಟ್ ತುಂಬಾ ಹೆಸರು ಮಾಡಿರ್ತಾನೆ, ತುಂಬಾ ಫೇಮಸ್ ಜನಪ್ರಿಯ ವ್ಯಾಪಾರಿ ಆಗಿರ್ತಾನೆ. ಹಾಗಾಗಿ ಆತನಿಗೋಸ್ಕರ ಎದುರುಕೊಂಡು ಊರನ್ನ ಬಿಡ್ತಾನೆ. ಇವನ್ ಹಿ ಟ್ರೈ ಟು ಕಮ್ಯುನಿಕೇಟ್ ವಿತ್ ಲಾರಾ ಥ್ರೂ ಲೆಟರ್ಸ್, ಆಲ್ ಅಟೆಂಪ್ಟ್ಸ್ ಫೇಲ್ಡ್. ಸೊ ಇಲ್ಲಿ ಮ್ಯಾಡ್ರಿಡ್ ಬಂದು ಅಲ್ಲಿಂದ ಲೆಟರ್ಸ್ ಮೂಲಕ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಏನು ಪ್ರಯೋಜನ ಆಗಲ್ಲ. ಲಾರಾ ಅಂಡ್ ಗಾಂಜಲೋ ಲೈ ಅಬೌಟ್ ದೇರ್ ಪಾಸ್ಟ್. ಹೇಗೆ ಅವರಿಬ್ರು ತಮ್ಮ ಪಾಸ್ಟ್ ಬಗ್ಗೆ ಸುಳ್ಳುಗಳನ್ನ ಹೇಳ್ತಾರೆ, ಲೈ. ಲಾರಾ ಅಂಡ್ ಗಾಂಜಲೋ ಡಿವೈಸ್ ಸ್ಟೋರೀಸ್ ಆಫ್ ದೇರ್ ಡೆತ್ಸ್. ಅವ್ರೇನ್ ಮಾಡ್ತಾರೆ, ತಮ್ಮ ತಮ್ಮ ಕಥೆಗಳನ್ನ ಸಾವಿನಲ್ಲಿ ಎಂಡ್ ಮಾಡ್ತಾರೆ. ದ ಓಲ್ಡ್ ಗ್ಯಾನ್ಸಲೋ ಸೇಸ್ ದಟ್ ಹಿ ಇಸ್ ದ ಕಸಿನ್ ಆಫ್ ದ ಯಂಗ್ ಮ್ಯಾನ್. ಇಲ್ಲಿ ಕುತ್ಕೊಂಡಿರೋ ಬೆಂಚ್ ಮೇಲೆ ಕುತ್ಕೊಂಡಿರೋ ಗ್ಯಾನ್ಸಲೋ ಏನ್ ಹೇಳ್ತಾರೆ ಗೊತ್ತಾ, ಆತ ಹೇಳ್ತಾನೆ, ಓ ಹೌದಾ, ನಿಂಗೆ ಯಂಗ್ ಮ್ಯಾನ್ ಗೊತ್ತು ಅಂದಲ್ಲ, ಆ ಯಂಗ್ ಮ್ಯಾನ್ ನ ಕಸಿನ್ ನಾನು ಅಂತ ಹೇಳ್ತಾನೆ. ಐ ಹೋಪ್ ಯು ಅಂಡರ್ಸ್ಟುಡ್.
ಸೊ ಇಲ್ಲಿ ಬೆಂಚ್ ಇದೆ ಅಲ್ವಾ, ಇನ್ ದಿಸ್ ಬೆಂಚ್ ಹಿಯರ್ ಲಾರಾ, ಹಿಯರ್ ಗ್ಯಾನ್ಜಲೋ ಇಸ್ ಸಿಟಿಂಗ್, ರೈಟ್ ಅಲ್ವಾ. ಸೊ ಇಲ್ಲಿ ಗಾಂಜಲೋ ಅಂಡ್ ಲಾರಾ, ಇವಳು ಏನ್ ಹೇಳ್ತಾನೆ, ಗಾಂಜಲೋ ಏನ್ ಹೇಳ್ತಾನೆ, ನಿಮಗ್ ಗೊತ್ತಲ್ವಾ ಯಂಗ್ ಮ್ಯಾನು, ಆ ಯಂಗ್ ಮ್ಯಾನ್ ನ ಕಸಿನ್ ತಾನು ಅಂತ ಹೇಳ್ಕೊತಾನೆ, ಕಸಿನ್ ಅಂತ ಹೇಳ್ಕೊತಾನೆ. According to him, the young Angelo had to leave his place as he was involved in the fight with a merchant, the suitor of Lara. Then he joined the army and went to Africa, where he met with a glorious death. So ಇವ ಏನ್ ಹೇಳ್ತಾನೆ, ನಾನು ನಿಮಗ್ ಗೊತ್ತಲ್ವಾ ಯಂಗ್ ಮ್ಯಾನು, ಆತನ ಕಸಿನ್ ನಾನು. ಗಾಂಜಲೋಗ್ ಏನಾಯ್ತು ಗೊತ್ತಾ, ಅವನು ಆ ಊರನ್ನ ಬಿಟ್ಟ ನಂತರ ಅವನು ಆರ್ಮಿಯನ್ನ ಸೇರ್ಕೊತಾನೆ, ಆಫ್ರಿಕನ್ ಆರ್ಮಿಗೆ. ಅಲ್ಲಿ ಆತ ಒಂದು ಆರ್ಮಿಯಲ್ಲಿ ಸಾವನ್ನಪ್ತಾನೆ. ಗ್ಲೋರಿಯಸ್ ಡೆತ್ ಅಂದ್ರೆ ಹೋರಾಟ ಮಾಡ್ತಾ ಮಾಡ್ತಾ ಪ್ರಾಣತ್ಯಾಗ ಮಾಡ್ಬೇಕಾಗುತ್ತೆ, ಸತ್ತೋಗ್ತಾನೆ ಅಂತ ಹೇಳ್ದ. ದ ಓಲ್ಡ್ ಲಾರಾ ಸೇಸ್ ದಟ್ ಶಿ ನೋಸ್ ದ ವುಮನ್ ನೇಮ್ ಲಾರಾ ನೋನ್ ಆಸ್ ದ ಸಿಲ್ವರ್ ಮೇಡನ್. ಅದಕ್ಕೆ ಲಾರಾ ಹೇಳ್ತಾಳೆ, ಈಕೆ, ಹಾ ಸರಿ, ನೀವ್ ಹೇಳಿದ್ರಲ್ಲ ಯಾರು ಲಾರೆಂಟೆ ಅಂತ ನೇಮ್, ಆ ಲಾರೆಂಟೆ ನನಗ್ ಗೊತ್ತು, ಐ ನೋ ಹರ್. ಅವಳು ದ ಸಿಲ್ವರ್ ಮೇಡನ್ ಅಂತ ಏನಿದ್ದಾಳೆ ಅವಳು ನನಗೆ ಗೊತ್ತು. ಅಂಡ್ ದಟ್ ಶಿ ವಾಸ್ ಹರ್ ಫ್ರೆಂಡ್ ಡ್ಯೂರಿಂಗ್ ಹರ್ ಯಂಗ್ ಏಜ್. ನಾನು ಅವಳ ಫ್ರೆಂಡ್ ಆಗಿದ್ದೆ. ಶಿ ಆಲ್ಸೋ ಲೈಸ್ ದಟ್ ಶಿ ನೋಸ್ ದ ಟ್ರಾಜಿಕ್ ಸ್ಟೋರಿ ಆಫ್ ಅ ಲವ್ ಅಫೇರ್ ವಿತ್ ಅ ಗ್ಯಾಲೆಂಟ್ ಯಂಗ್ ಮ್ಯಾನ್ ನೇಮ್ ಗ್ಯಾನ್ಜಲೋ. ಸೊ ಇವಳು ಏನಂತಾಳೆ, ನಾನು ಆ ಸಿಲ್ವರ್ ಮೇಡನ್ ನ ಲಾರೆಂಟೆಯ ಫ್ರೆಂಡು, ನನಗೂ ಗೊತ್ತು ಅವಳ ಲವ್ ಸ್ಟೋರಿ. ಅವಳು ಒಬ್ಬ ಯಂಗ್ ಮ್ಯಾನ್ ಅನ್ನ ಪ್ರೀತಿಸ್ತಿದ್ಲು, ಗಾಂಜಲೋ ಅಂತ, ಅದ್ ನನಗೂ ಗೊತ್ತು. The old woman reveals that not finding her lover, the young and beautiful Lara committed suicide. So ಅವಳು ಇದ್ಲಲ್ಲ ಸಿಲ್ವರ್ ಮೇಡನ್, ಅವಳು ತನ್ನ ಲವರ್ ಸಿಗ್ಲಿಲ್ಲ ಅಂತ ಸೂಸೈಡ್ ಮಾಡ್ಕೊಬಿಟ್ಲು ಅಂತ ಹೇಳ್ತಾಳೆ, ಸುಳ್ಳು ಹೇಳೋದು. ತಾನೇ ಲಾರೆಂಟೆ, ಬಟ್ ಅದನ್ನ ಹೇಳೋದಿಲ್ಲ. ಅವಳು ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು ತನ್ನ ಲವರ್ ಸಿಗ್ಲಿಲ್ಲ ಅಂತ ಹೇಳಿದ್ಲು. ಬಟ್ ಇನ್ ರಿಯಾಲಿಟಿ ಆಫ್ಟರ್ 3 months Gonzalo ran off to Paris with a ballet dancer. And Lara, on the other hand, got married after 2 years. ಆಕ್ಚುಲಿ ಏನಾಯ್ತು, ಅಲ್ಲಿಂದ ಅವನು ಆ ಊರಿಂದ ಓಡ್ ಬಂದ್ಮೇಲೆ ಏನಾಯ್ತು ಅಂತಂದ್ರೆ, 3 ತಿಂಗಳ ಕಾಲ ಆಫ್ಟರ್ 3 months ಗ್ಯಾನ್ಜಲೋ ಪ್ಯಾರಿಸ್ಗೆ ಹೋಗ್ತಾರೆ. ಆ ಪ್ಯಾರಿಸ್ಗೆ ಹೋಗಿ ಅಲ್ಲಿ ಒಬ್ಬ ಡ್ಯಾನ್ಸರ್ ಜೊತೆ ಪ್ಯಾರಿಸ್ಗೆ ಹೋಗ್ತಾರೆ. ಪ್ಯಾರಿಸ್ಗೆ ಹೋಗಿ ಅಲ್ಲೇ ನೆಲೆಸ್ತಾರೆ. ಲಾರಾ ಏನ್ ಮಾಡ್ತಾಳೆ, 2 years ಆದ್ಮೇಲೆ ತನ್ನ ಲವರ್ಗೋಸ್ಕರ ಕಾದು ಆವಾಗ ವಾಪಸ್ ಬರ್ಲಿಲ್ಲ, ಅವಳು ಕೂಡ ಮದ್ವೆ ಆಗ್ತಾಳೆ. ಬೋತ್ ರಿಯಲೈಸ್ ದಟ್ ದೇ ಆರ್ ಲೈಯಿಂಗ್ ಬಟ್ ಪ್ರಿಟೆಂಡ್ ಟು ಬಿ ಅನ್ಅವೇರ್. ಇಬ್ರಿಗೂ ರಿಯಲೈಸ್ ಆಗುತ್ತೆ ಅವರು ಲೈಯಿಂಗ್ ಸುಳ್ಳು ಹೇಳ್ತಿದ್ದಾರೆ ಅಂತ, ಆದರೆ ಗೊತ್ತಿಲ್ವೇನೋ ಅನ್ನುವಂತೆ ಇಬ್ರು ಪ್ರಿಟೆಂಡ್ ಮಾಡ್ತಾರೆ. ಪ್ರಿಟೆಂಡ್ ಅಂದ್ರೆ ಮುಖ ಉಪವಾಡ ಹಾಕೊಂಡು ಬಿಹೇವ್ ಮಾಡೋದು. ವೆನ್ ದ ಪ್ಲೇ ಎಂಡ್ಸ್, ಕೊನೆಗೆ ಡ್ರಾಮಾ ಮುಗಿಯುವ ಟುವರ್ಡ್ಸ್ ದ ಎಂಡ್ ಆಫ್ ದ ಪ್ಲೇ, ದೇ ಅಗ್ರಿ ಟು ಮೀಟ್ ಎಟ್ ದ ಪಾರ್ಕ್ ಅಗೇನ್. ಸೊ ಕೊನೆಯಲ್ಲಿ ಇಬ್ರು ಏನಂತಾರೆ, ಸರಿ ಮತ್ತೆ ನಾವು ಇಲ್ಲೇ ಇದೇ ಪಾರ್ಕ್ ಅಲ್ಲಿ ಸಿಗೋಣ ಅಂತ ಹೇಳ್ಕೊತಾರೆ. ಸ್ಟಿಲ್ ನಾಟ್ ಎಕ್ನಾಲಜಿಂಗ್ ವಾಟ್ ದೇ ಬೋತ್ ನೋ ಟು ಬಿ ಟ್ರೂ. ಆದ್ರೆ ಆದ್ರೂ ಕೂಡ ಮತ್ತೆ ಸಿಗೋಣ ಮಾತಾಡೋಣ ಅಂತ ಎಲ್ಲ ಹ್ಯಾಪಿ ಎಂಡಿಂಗ್ ಆದ್ರೂ ಕೂಡ ಅವ್ರು ಒಪ್ಕೋತಾ ಇಲ್ಲ, ಅವರು ಟ್ರೂ ಐಡೆಂಟಿಟಿಯನ್ನ ಒಪ್ಕೋತಿಲ್ಲ. ಕನ್ಕ್ಲೂಷನ್, ಸನಿ ಮಾರ್ನಿಂಗ್ ಇಸ್ ಅ ಹ್ಯೂಮರಸ್ 1 act ಪ್ಲೇ. ಇದು ಒಂದು 1 act ಅಷ್ಟೇ, ಒಂದು ಸೀನ್ ಅಷ್ಟೇ ಬರುವಂತದ್ದು. ಇನ್ ವಿಚ್ ವಿ ಸಿ ಅ ಬ್ಲೆಂಡ್ ಆಫ್ ರೊಮ್ಯಾನ್ಸ್ ಕಾಮಿಡಿ. ಇದರಲ್ಲಿ ರೊಮ್ಯಾನ್ಸ್ ನೋಡ್ಬೋದು, ಕಾಮಿಡಿಯನ್ನ ನೋಡ್ಬೋದಾಗಿದೆ. ಅವರ ಕಾನ್ವರ್ಸೇಷನ್ ಅನ್ನ ಓದಿದ್ರೆ ಕಾಮಿಡಿ ಆಗಿರುತ್ತೆ, ಟೆಕ್ಸ್ಟ್ ಓದ್ಬೇಕು. ದ ಸೆನೆಲೆ ಓಲ್ಡ್ ಲೇಡಿ ಇಸ್ ಡಾನಾ ಲಾರಾ. The ill-natured old man is Gonzalo. But they loved each other, but circumstances separated them. ಅವರಿಬ್ರು ಲವ್ ಮಾಡಿರ್ತಾರೆ, ಆದ್ರೆ ಸರ್ಕಮ್ಸ್ಟೆನ್ಸಸ್ ಇಂದ ಸಪರೇಟ್ ಆಗಿರ್ತಾರೆ. ದೇ ಯೂಸ್ ಟು ಬಿ ಆಕ್ಟಿವ್, ಎಗೈಲ್, ರೊಮ್ಯಾಂಟಿಕ್ ಅಂಡ್ ಲೈವ್ಲಿ ವಿಚ್ ಸೂಟ್ಸ್ ದ ಅಟ್ಮಾಸ್ಫಿಯರ್ ಆಫ್ ದ ಸನಿ ಮಾರ್ನಿಂಗ್. ಅವರು ಈ ವಯಸ್ಸಲ್ಲೂ ಕೂಡ ತುಂಬಾ ಆಕ್ಟಿವ್, ತುಂಬಾ ಸ್ಪಿರಿಟ್ ಇರುವಂತವ್ರು, ತುಂಬಾ ರೊಮ್ಯಾಂಟಿಕ್ ಅಂಡ್ ಲೈವ್ಲಿ ಆಗಿ ಜಾಸ್ತಿ ಮಾತಾಡ್ಕೊಂಡು ಖುಷಿಯಾಗಿರುವಂತಹ ವ್ಯಕ್ತಿತ್ವಗಳು. ವಿಚ್ ಸೂಟ್ಸ್ ದ ಅಟ್ಮಾಸ್ಫಿಯರ್ ಆಫ್ ದ ಸನಿ ಮಾರ್ನಿಂಗ್. ಆ ಒಂದು ಸನ್ನಿ ಮಾರ್ನಿಂಗ್, ಬೆಳಗ್ಗೆ ಬಿಸಿಲು ಬೀಳುವಂತಹ ಮಾರ್ನಿಂಗ್ಗೆ ಇವರ ಈ ಒಂದು ಲೈವ್ಲಿನೆಸ್ ಸೂಟ್ ಆಗುವಂತಿತ್ತು. ಬಟ್ ನೌ ದೇ ಆರ್ ಇನ್ಆಕ್ಟಿವ್, ಮೂಡಿ ಅಂಡ್ ಇರಿಟೇಟೆಡ್. ಅಂತಹ ಆಕ್ಟಿವ್ ಆಗಿದ್ದಂತಹ ವ್ಯಕ್ತಿತ್ವಗಳು ಈಗ ಏನಾಗಿದ್ದಾರೆ, ಇನ್ಆಕ್ಟಿವ್ ಆಗಿದ್ದಾರೆ, ಮೂಡಿ ಆಗಿದ್ದಾರೆ, ಇರಿಟೇಟ್ ಆಗ್ತಾರೆ. ಬಟ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಮೇಕ್ ದೆಮ್ ಫರ್ಗೆಟ್ ದೇರ್ ಏಜ್ ಅಂಡ್ ಥಿಂಕ್ ದಟ್ ಇಟ್ ಈಸ್ ಅ ಸನಿ ಮಾರ್ನಿಂಗ್. ಆದ್ರೆ ಅವರ ಹಳೆಯ ನೆನಪುಗಳು ಈಗ ಅವರು ಏಜ್ ಅನ್ನ ಮರೆಸಿ, ಮೇಕ್ ದೆಮ್ ಫರ್ಗೆಟ್ ದೇರ್ ಏಜ್ ಅಂಡ್ ಥಿಂಕ್, ತಮ್ಮ ಏಜ್ ಅನ್ನು ಮರೆಸಿ ಈ ವಯಸ್ಸಿನಲ್ಲೂ ಕೂಡ
ಅವರು ಮತ್ತೆ ಅದೇ ಸನಿ ಮಾರ್ನಿಂಗ್ ಅಲ್ಲಿ ಅದೇ ಯೌವನದಲ್ಲಿ ಇರುವಂತೆ ಫೀಲ್ ಮಾಡ್ತಾರೆ. ಈವನ್ ಇನ್ ದ ಎಂಡ್ ದ ಆಫರಿಂಗ್ ಆಫ್ ಫ್ಲವರ್ಸ್ ಇಸ್ ರೊಮ್ಯಾಂಟಿಕ್. ಕೊನೆಯಲ್ಲಿ ಅವರು ಫ್ಲವರ್ಸ್ ಅನ್ನ ಆಫರ್ ಮಾಡ್ತಾರೆ ಒಬ್ರಿಗೊಬ್ರು ಫ್ಲವರ್ಸ್ ಎಕ್ಸ್ಚೇಂಜ್ ಅಂಡ್ ಕಾಮಿಕ್ ಅಂಡ್ ಮೆನಿ ಇನ್ಸಿಡೆಂಟ್ಸ್ ಇನ್ ದ ಸ್ಟೋರಿ ಇವೋಕ್ ಲಾಫ್ಟರ್. ಸೊ ಫ್ಲವರ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ, ಅದು ರೊಮ್ಯಾಂಟಿಕ್ ಆಗಿದೆ, ಮತ್ತೆ ಅವ್ರ ನಡುವೆ ಸಂಭಾಷಣೆ ತುಂಬಾ ಕಾಮಿಕ್ ಆಗಿರುತ್ತೆ, ನಗುವನ್ನು ಕೂಡ ತರಿಸುತ್ತೆ. ನಗು ಬೇಕು, ಕಾಮಿಡಿ ಬೇಕು ಅಂತಂದ್ರೆ ನೀವು ಆ ಒಂದು ಪಾಠವನ್ನ ಓದ್ಬೇಕಾಗುತ್ತೆ. ಎಕ್ಸಾಮ್ ಪರ್ಪಸ್ ಇಂದ ನಾನು ಸಮರಿಯನ್ನ ಹೇಳಿದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 1 ಮಾರ್ಕ್ ಕ್ವೆಶನ್ಸ್, 3 ಮಾರ್ಕ್ಸ್ ಕ್ವೆಶನ್, 5 ಮಾರ್ಕ್ ಕ್ವೆಶನ್ಸ್ ಅನ್ನ ನಾನು ನಿಮ್ ಮುಂದೆ ತಂದು ಕೊಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ಹೊಸಬರಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡಿ.